ಅಂಕೋಲಾದಲ್ಲಿ ನಡೆದ ಈದ್ ಮಿಲಾದ್ ಮೆರವಣಿಗೆಯಲ್ಲಿ ಪ್ಯಾಲೆಸ್ತೀನ್ ರಾಷ್ಟ್ರಧ್ವಜವನ್ನ ಹೋಲುವ ಧ್ವಜವನ್ನ ಸಾರ್ವಜನಿಕವಾಗಿ ಪ್ರದರ್ಶಿಸಿದ ಆರೋಪದ ಮೇರೆಗೆ ಅಂಕೋಲಾ ಪೊಲೀಸರು ಸುಮೋಟೋ ಪ್ರಕರಣ ದಾಖಲಿಸಿ ಓರ್ವ ಆರೋಪಿಯನ್ನ ಬಂಧಿಸಿದ್ದಾರೆ. ಅಂಕೋಲಾ ಪಟ್ಟಣದ ರೆಹಮಾನಿಯಾ ಮಸೀದಿಯಿಂದ ಆರಂಭಗೊಂಡ ಈದ್ ಮಿಲಾದ್ ಮೆರವಣಿಗೆ ಜೈಹಿಂದ್ ಸರ್ಕಲ್, ಮೀನುಪೇಟೆ ಕ್ರಾಸ್, ಬಂಡಿ ಬಜಾರ್ ಮಾರ್ಗವಾಗಿ ಕೇಣಿ ಕ್ರಾಸ್ ಕಡೆಗೆ ಸಾಗುತ್ತಿತ್ತು. ಸುಮಾರು 2,000 ಮಂದಿ ಪಾಲ್ಗೊಂಡಿದ್ದ ಮೆರವಣಿಗೆಯಲ್ಲಿ ಕೇಣಿ ಕ್ರಾಸ್ ಸಮೀಪ ಕೋಟಿವಾಡ ಮೊಹಲ್ಲಾದ ತಂಡದೊಂದಿಗೆ ಸಾಗುತ್ತಿದ್ದ ವ್ಯಕ್ತಿಯೊಬ್ಬರ ಕೈಯಲ್ಲಿ ಕೆಂಪು, ಬಿಳಿ, ಹಸಿರು ಹಾಗೂ ಕಪ್ಪು ಬಣ್ಣದ ಪ್ಯಾಲೆಸ್ತೀನ್ ಧ್ವಜವನ್ನು ಹೋಲುವ ಬಾವುಟ ಕಂಡುಬಂದಿದೆ. ತಕ್ಷಣ ಜಾಗೃತರಾದ ಪೊಲೀಸರು ತಮ್ಮ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಾರೆ. ಸಿಪಿಐ ಚಂದ್ರಶೇಖರ ಮಠಪತಿ ಸ್ಥಳಕ್ಕೆ ತೆರಳಿ ಬಾವುಟವನ್ನು ವ್ಯಕ್ತಿಯಿಂದ ಪಡೆದು ವಶಕ್ಕೆ ತೆಗೆದುಕೊಂಡರು. ಪಿಎಸ್ಐ ಗುರುನಾಥ್ ಹಾದಿಮನಿ ಹಾಗೂ ಸಿಬ್ಬಂದಿ ಆಸಿಫ್ ಕುಂಕೂರ ಕರ್ತವ್ಯದಲ್ಲಿದ್ದರು. ಸಾವಿರಾರು ಮಂದಿ ಸೇರಿದ್ದ ಸಂದರ್ಭದಲ್ಲಿ ವ್ಯಕ್ತಿಯನ್ನು ತಕ್ಷಣ ವಶಕ್ಕೆ ಪಡೆದರೆ ಗೊಂದಲ ಸೃಷ್ಟಿಯಾಗುವ ಸಾಧ್ಯತೆಯನ್ನು ಪರಿಗಣಿಸಿ ಪೊಲೀಸರು ಪರಿಸ್ಥಿತಿಯನ್ನು ಸೂಕ್ಷ್ಮವಾಗಿ ನಿಭಾಯಿಸಿ ನಂತರ ಕಾನೂನು ಕ್ರಮಕ್ಕೆ ಮುಂದಾದರು ಎನ್ನಲಾಗಿದೆ. ಇನ್ನು ಪೊಲೀಸ್ ಪ್ರಕಾರ ಈದ್ ಮಿಲಾದ್ ಧಾರ್ಮಿಕಾಚರಣೆಗೆ ಪ್ಯಾಲೆಸ್ತೀನ್ ರಾಷ್ಟ್ರಧ್ವಜದೊಂದಿಗೆ ನೇರ ಸಂಬಂಧವಿಲ್ಲದಿದ್ದರೂ ಅಂತಹ ಧ್ವಜವನ್ನು ಸಾರ್ವಜನಿಕ ಮೆರವಣಿಗೆಯಲ್ಲಿ ಪ್ರದರ್ಶಿಸುವುದು ಕೋಮು ಸೌಹಾರ್ದಕ್ಕೆ ಧಕ್ಕೆ ಹಾಗೂ ಸಾರ್ವಜನಿಕ ಶಾಂತಿ ಸುವ್ಯವಸ್ಥೆಗೆ ಭಂಗ ಉಂಟು ಮಾಡುವ ಸಾಧ್ಯತೆಯ ಆರೋಪಕ್ಕೆ ಕಾರಣವಾಗಿದೆ. ಇಸ್ರೇಲ್ ಪ್ಯಾಲೆಸ್ಟೈನ್ ಸಂಘರ್ಷ ಜಾಗತಿಕವಾಗಿ ಭಾವನಾತ್ಮಕ ವಿಚಾರವಾಗಿರುವ ಹಿನ್ನೆಲೆಯಲ್ಲಿ ಅದರ ಸಂಕೇತಗಳು ಸ್ಥಳೀಯ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಕಾಣಿಸಿಕೊಳ್ಳುವುದು ಅನಗತ್ಯವಾಗಿ ಭಾವನೆಗಳನ್ನು ಕೆರಳಿಸುವ ಸಾಧ್ಯತೆ ಇದೆ ಎಂಬ ಚರ್ಚೆಯು ನಡೆದಿದೆ. ಭಾರತದಲ್ಲಿಯೂ ಕೆಲ ಹಿಂದೂ ಸಮುದಾಯದವರು ಇಸ್ರೇಲ್ಗೆ, ಕೆಲ ಮುಸ್ಲಿಂ ಸಮುದಾಯದವರು ಪ್ಯಾಲೆಸ್ಟೈನ್ ಜನರಿಗೆ ನೈತಿಕ ಹಾಗೂ ಮಾನವೀಯ ಬೆಂಬಲ ವ್ಯಕ್ತಪಡಿಸುವ ಹಿನ್ನೆಲೆ ಇದೆ. ಆದರೆ ಅಂತಾರಾಷ್ಟ್ರೀಯ ಸಂಘರ್ಷದ ವಿಚಾರಗಳನ್ನು ಸ್ಥಳೀಯ ಧಾರ್ಮಿಕ ಮೆರವಣಿಗೆಯೊಂದಿಗೆ ಬೆರೆಸುವುದು ಸಾಮಾಜಿಕ ಸಾಮರಸ್ಯದ ದೃಷ್ಟಿಯಿಂದ ಸೂಕ್ಷ್ಮ ಬೆಳವಣಿಗೆಯಾಗಿದೆ ಎಂದು ಅಭಿಪ್ರಾಯ ವ್ಯಕ್ತವಾಗಿದೆ. ಪ್ರಕರಣದಲ್ಲಿ ತಾಲೂಕಿನ ಕೃಷ್ಣಾಪುರ ನಿವಾಸಿ ಮೊಹಮ್ಮದ್ ರಜಾಕ್ ತಂದೆ ಮೊಹಮ್ಮದ್ ಅಕ್ಬರ್ 29 ವರ್ಷ ಅವರನ್ನ ಪ್ರಮುಖ ಆರೋಪಿಯಾಗಿ ಗುರುತಿಸಲಾಗಿದೆ. ಪಟ್ಟಣದ ಪ್ರಮುಖ ರಸ್ತೆ ಅಂಚಿನಲ್ಲಿ ದಶಕಗಳಿಂದ ಹೋಲ್ಸೇಲ್ ವ್ಯಾಪಾರ ನಡೆಸುತ್ತಿರುವ ಕುಟುಂಬ ಸುದೇಶ್ ಸ್ಥಳೀಯವಾಗಿ ಪರಿಚಿತವಾಗಿದ್ದು, ರಜಾಕ್ ಕೂಡ ವ್ಯಾಪಾರ ವಹಿವಾಟಿನಲ್ಲಿ ತನ್ನನ್ನು ತೊಡಗಿಸಿಕೊಂಡಿದ್ದರು. ಸಾಮಾಜಿಕ ಸಾಮರಸ್ಯ ಅರಿಯದೆ ವಿದೇಶಿ ಧ್ವಜ ಕೆತ್ತಿ ಕೈ ಹಿಡಿದು ಪೋಸು ನೀಡಿದ ಎನ್ನಲಾಗಿದೆ. ಘಟನೆಗೆ ಸಂಬಂಧಿಸಿ ಕುಟುಂಬದ ಹಿತೈಷಿಗಳಲ್ಲಿಯೂ ಅಸಮಾಧಾನ ವ್ಯಕ್ತವಾಗಿದ್ದು, ಇಂತಹ ವೈಯಕ್ತಿಕ ನಡೆ ಕುಟುಂಬದ ಪ್ರತಿಷ್ಠೆಗೂ ಮುಜುಗರ ತಂದಿದೆ ಎಂದು ಬೇಸರದ ಮಾತುಗಳು ಕೇಳಿಬಂದಿದೆ. ಘಟನೆ ತಿಳಿದು ಸಂಜೆಯ ವೇಳೆಗೆ ಕೆಲ ಬಿಜೆಪಿ ಹಾಗೂ ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರು ಮತ್ತು ದೇಶಾಭಿಮಾನಿಗಳು ಪೊಲೀಸ್ ಠಾಣೆ ಎದುರು ಜಮಾಯಿಸಿ ಧ್ವಜ ಎಲ್ಲಿಂದ ಬಂದಿತ್ತು, ಯಾವ ಉದ್ದೇಶದಿಂದ ತರಲಾಗಿತ್ತು ಹಾಗೂ ಪ್ರದರ್ಶನದ ಹಿಂದೆ ಯಾರಾದರೂ ಪ್ರಚೋದನೆ ನೀಡಿದ್ದಾರೆ ಎಂಬುದನ್ನು ತನಿಖೆ ನಡೆಸುವಂತೆ ಆಗ್ರಹಿಸಿದರು. ಭಾರತೀಯನಾಗಿ ವಿದೇಶಿ ರಾಷ್ಟ್ರದ ಧ್ವಜವನ್ನ ಏಕೆ ಪ್ರದರ್ಶಿಸಲಾಯಿತು ಎಂಬ ಪ್ರಶ್ನೆ ಎತ್ತಿದ ಅವರು ಪ್ರಕರಣದಲ್ಲಿ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು ಎಂದು ಒತ್ತಾಯಿಸಿದರು. ಇದೇ ಸಂದರ್ಭದಲ್ಲಿ ಮೆರವಣಿಗೆಯಲ್ಲೇ ಪರಿಸ್ಥಿತಿಯನ್ನು ಗಮನಿಸಿ ಧ್ವಜ ವಶಕ್ಕೆ ಪಡೆದು ಪ್ರಕರಣ ದಾಖಲಿಸಿದ ಪೊಲೀಸ್ ಕ್ರಮವನ್ನು ಸ್ವಾಗತಿಸಿದರು. ಘಟನೆಯಿಂದ ತಮಗೂ ಬೇಸರವಾಗಿದೆ ಎಂದು ಮುಸ್ಲಿಂ ಸಮುದಾಯದ ಕೆಲವರು ಪ್ರತಿಕ್ರಿಯಿಸಿದ್ದು, ದೇಶಾಭಿಮಾನ ಮತ್ತು ಕೋಮು ಸಾಮರಸ್ಯಕ್ಕೆ ಧಕ್ಕೆ ತರುವ ಯಾವುದೇ ನಡೆ ಖಂಡನೀಯ ಎಂದಿದ್ದಾರೆ. ಖಂಡಿತ ಇದು ದೇಶದ್ರೋಹದ ಕೆಲಸ ಅಂತ ಹೇಳಿ ನಾವು ಅದನ್ನ ಪರಿಗಣನೆ ಮಾಡ್ತೇವೆ. ದೇಶದ್ರೋಹದ ಕಾಯ್ದೆ ಏನಿದೆ ನೋಡಿ ಅದನ್ನ ಅವನಿಗೆ ಅಪ್ಲೈ ಮಾಡಬೇಕು, ಅವನನ್ನ ಅರೆಸ್ಟ್ ಮಾಡಬೇಕು. ಮತ್ತೆ ಸರ್ ಅವನಿಗೆ ಪ್ಯಾಲೆಸ್ಟೈನ್ ಧ್ವಜನೇ ಯಾಕೆ ಸಿಗ್ತದೆ? ಇಂಡಿಯಾ ಧ್ವಜ ನಮ್ಮ ದೇಶದ ಧ್ವಜ ಸದ್ಯ ನಾವು ಎಲ್ರಿಗೂ ಹಂಚಿದ್ದೇವೆ. ನಮ್ಮ ದೇಶದ ಧ್ವಜ ಯಾಕೆ ಸಿಗುವುದಿಲ್ಲ? ಎಲ್ಲಿಂದ ತಗೊಬಂದವನು ಬೇಕು ಸರ್. ಅದ್ರ ಹಿನ್ನೆಲೆ ಏನು? ಅವನ ಹಿನ್ನೆಲೆ ಏನು? ಯಾವುದಾದ್ರೂ ಭಯೋತ್ಪಾದಕ ಚಟುವಟಿಕೆಯಲ್ಲಿ ಅವನು ತೊಡಗಿಸ್ಕೊಂಡವನಿದ್ದಾನೋ ಅಥವಾ ಅವನಿಗೆ ಅಲ್ಲಿ ಪ್ಯಾಲೆಸ್ಟೈನ್ ಧ್ವಜವನ್ನ ಪ್ರದರ್ಶನ ಮಾಡಲಿಕ್ಕೆ ಅಲ್ಲಿಗೆ ಯಾರ ಪ್ರಚೋದನೆ ಇದೆ ಸರ್ ಎನ್ನುವಂಥದ್ದು ತನಿಖೆಯಲ್ಲಿ ನಮಗೆ ಗೊತ್ತಾಗಬೇಕು ಸರ್. ತಾವು ಅಪ್ಲೈ ಮಾಡಿದ್ದೀರಿ, ಅದು ಸೆಕ್ಷನ್ಸ್ ಎಲ್ಲ ಯಾವ್ಯಾವ್ದು ಹಾಕಿದ್ದೀರಿ, ಅದಕ್ಕೆ ಮೊದಲನೇದಾಗಿ ಧನ್ಯವಾದಗಳನ್ನು ಹೇಳಿದ್ದೇವೆ. ಆದ್ರೆ ನಮಗೆ ಅವನ ಹಿನ್ನೆಲೆಯನ್ನು ಯಾಕೆ ಮಾಡಿದ್ದಾರೆ, ಅದ್ರ ಉದ್ದೇಶ ಏನು? ನಮ್ಮ ದೇಶದಲ್ಲಿ ನಮ್ಮ ದೇಶದ ಧ್ವಜ ಅವರಿಗೆ ಸಿಗೋದಿಲ್ಲ ಅಂತ ಅದು ನಾವು ಕೊಡ್ತಿರ್ತಾರೆ ಅಲ್ಲ, ಇಷ್ಟು ವರ್ಷ ಮಾಡಿದ್ದಾರೆ. ಬಟ್ ಇವತ್ತು ಪ್ಯಾಲೆಸ್ಟೈನ್ ಆಗ್ತದೆ, ನಾಳೆ ಮತ್ತೆ ಪಾಕಿಸ್ತಾನ ಬರ್ತದೆ, ಮತ್ತೆ ಇಸ್ರೇಲ್ ವಿರುದ್ಧ ಏನೋ ಅವರು ಘೋಷಣೆ ಹಾಕಿದ್ದಾರೆ, ಹಮಾಸ್ ವಿರುದ್ಧ ಘೋಷಣೆ ಹಾಕಿದ್ದಾರೆ ಅನ್ನುವಂಥದ್ದಿದೆ. ನಾವು ವಿಡಿಯೋದಲ್ಲಿ ನೋಡಿದ್ದು, ಪ್ರತ್ಯಕ್ಷವಾಗಿ ನಾವು ನೋಡಿದ್ದು ಇಲ್ಲ. ಬಟ್ ನೀವು ಒಳ್ಳೆ ಕೆಲಸ ಮಾಡಿದ್ದೀರಿ. ಹಾಗಾಗಿ ಅವನನ್ನ ಯಾವೆಲ್ಲ ರೀತಿಯ ಸೆಕ್ಷನ್ ಹಾಕಿ ಬಂಧಿಸಬೇಕು ಮತ್ತು ಅದರ ಹಿನ್ನೆಲೆ ಏನು, ಅದಕ್ಕೆ ಆ ಪ್ರಚೋದನೆ ಅವನಿಗೆ ಅವನೇ ಮಾಡಿದ್ದಾನೆ ಅಂತ ಇಟ್ಕೊಳ್ಳು. ಅದನ್ನೇ ಯಾಕೆ ಮಾಡಬೇಕು ಸರ್? ಅವನು ಇದು ಮಾಡಿದ್ರೆ ತಪ್ಪು ಅನ್ನುವಂಥ ಅರಿವು ಇದ್ದಂತ ಅವನು ವಯಸ್ಸು ಸಣ್ಣ, ಅದೇನಂತ ಅಪ್ರಾಪ್ತರೇನಲ್ವಲ್ಲ ಸರ್, ಮೇಜರ್
ಉದ್ದೇಶಪೂರ್ವಕ ಮಾಡಿದ್ದು ಉದ್ದೇಶಪೂರ್ವಕ ಮಾಡಿದ್ದು ಅದಕ್ಕೆ ಮತ್ತೆ ನಾವು ಸರ್ ಈಗ ಒಂದು ಗಂಟೆಯಲ್ಲಿ ನಾವು ಇದನ್ನ ಡಿಸೈಡ್ ಮಾಡಿದ್ವಿ ಕೊಡ್ಬೇಕು ಕೊಡದೆ ನಮ್ಗೆ ಬಹಳಷ್ಟು ಕಡೆಯಿಂದ ಫೋನ್ ಎಲ್ಲ ಬರ್ತದೆ ಒತ್ತಡ ಆಗ್ತದೆ ಸರ್ ಕೊಡ್ಬೇಕಾಗ್ತದೆ ಮತ್ತೆ ನೀವು ಮಾಡ್ತಿದ್ರೆ ದೊಡ್ಡ ಆರೋಪಿತನ ಕೃತ್ಯ ಉದ್ದೇಶಪೂರ್ವಕವಾಗಿದ್ದರೆ ಅದನ್ನು ಸಮರ್ಥಿಸಲು ಸಾಧ್ಯವಿಲ್ಲ. ಪೊಲೀಸರು ನಿಷ್ಪಕ್ಷಪಾತ ತನಿಖೆ ನಡೆಸಿ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಲಿ ಎಂಬ ಅಭಿಪ್ರಾಯ ವ್ಯಕ್ತಪಡಿಸುವ ಮೂಲಕ ಅವರು ಸಾಮಾಜಿಕ ಜವಾಬ್ದಾರಿ ಮೆರೆದಿದ್ದಾರೆ. ಡಿವೈಎಸ್ಪಿ ಗಿರೀಶ್, ಸಿಪಿಐ ಚಂದ್ರಶೇಖರ ಮಠಪತಿ, ಪಿಎಸ್ಐಗಳಾದ ಗುರುನಾಥ್ ಹಾದಿಮನಿ, ಸುನಿಲ್ ಹೊಂದೊಳ್ಳಿ, ವಿಶ್ವನಾಥ ನಿಂಗೊಳ್ಳಿ, ಲಲಿತಾ ಕೋಮು ಸೌಹಾರ್ದತೆ ಹಾಗೂ ಶಾಂತಿ ಸುವ್ಯವಸ್ಥೆ ಕಾಪಾಡುವ ಸಿಬ್ಬಂದಿಗಳು ವಾತಾವರಣ ಕಾವೇರದಂತೆ ಕರ್ತವ್ಯ ನಿರ್ವಹಿಸಿದರು. ರಜಪೂತ ಸೇರಿದಂತೆ ಕೋಮು ಸೌಹಾರ್ದತೆ ಹಾಗೂ ಶಾಂತಿ ಸುವ್ಯವಸ್ಥೆ ಕಾಪಾಡುವುದು ಪೊಲೀಸರ ಮೊದಲ ಆದ್ಯತೆಯಾಗಿದ್ದು, ಘಟನೆ ಗಮನಕ್ಕೆ ಬಂದ ಕೂಡಲೇ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲಾಗಿದೆ. ಆರೋಪಿತನನ್ನು ವಶಕ್ಕೆ ಪಡೆದು ಮುಂದಿನ ಕ್ರಮ ಜರುಗಿಸಲಾಗಿದೆ ಎಂದು ಡಿವೈಎಸ್ಪಿ ಗಿರೀಶ್ ತಿಳಿಸಿದ್ದಾರೆ. ಮೆರವಣಿಗೆಯ ನಡುವೆ ಯಾವುದೇ ಗೊಂದಲಕ್ಕೆ ಅವಕಾಶ ನೀಡದೆ ಮೊದಲು ಧ್ವಜವನ್ನ ವಶಕ್ಕೆ ಪಡೆದು ಪರಿಸ್ಥಿತಿಯನ್ನ ನಿಯಂತ್ರಿಸಿ ನಂತರ ಆರೋಪಿತನನ್ನ ಬಂಧಿಸಿ ಕಾನೂನು ಕ್ರಮ ಕೈಗೊಂಡಿರುವ ಸಿಪಿಐ ಚಂದ್ರಶೇಖರ ಮಠಪತಿ, ಪಿಎಸ್ಐ ಗುರುನಾಥ್ ಹಾದಿಮನಿ ಹಾಗೂ ಸಿಬ್ಬಂದಿ ಆಫೀಸ್ ಹುಂಕೂರ್ ಅವರು ಸಮಯೋಚಿತ ನಡೆಗೆ ಪ್ರಜ್ಞಾವಂತ ವಲಯದಿಂದ ಮೆಚ್ಚುಗೆ ವ್ಯಕ್ತವಾಗಿದೆ. ಆಮೇಲೆ ಈಗ ನಮಗೆ ಇದು ಮಾಡಿದ ಟೈಮ್ ನಮ್ಗೆ ಕಂಡು ಬಂದಿದ್ದು ಅದನ್ನು ನಾವು ಇಮಿಡಿಯೇಟ್ ಅದನ್ನ ಏನು ಸೆಕ್ಯೂರ್ ಕೂಡ ಮಾಡ್ಕೊಂಡಿವಿ. ವ್ಯಕ್ತಿ ಯಾರು ಇದು ಮಾಡಿದ್ರು ಒಂದು ಸೆಕ್ಯೂರ್ ಮಾಡಿಕೊಂಡು ಆಮೇಲೆ ಪ್ರಕರಣ ಕೂಡ ಈಗ ದಾಖಲು ಮಾಡ್ಕೊಂಡಿದ್ದಿರ್ತೈತಿ. ಅದ್ರ ಮುಂದಿನ ಕೂಡ ಇನ್ವೆಸ್ಟಿಗೇಷನ್ ಕ್ಲೀನಾಗಿ ಮಾಡ್ತೀವಿ. ಏನು ಇದ್ದಿದ್ದು ಏನು ಪ್ರಾಮಾಣಿಕವಾಗಿ ಏನು ತನಿಖೆ ಇರ್ತೈತೆ ಅದು ಮಾಡ್ಕೊಂಡು ಮುಂದಿನ ಪ್ರೊಸೀಜರ್ ಮಾಡ್ತೀವಿ ನಾವು. ಸರ್ ಅದರದ ಕಾಪಿ ನಮ್ಗೆ ಸಿಗಬಹುದಾ? ಬೇಕಾದ್ರೆ ಆಮೇಲೆ ಒಂದು ಜನ ಬೇಕು ನಮ್ಗೆ ಇದು ಮಾಡ್ತೀವಿ. ಇಲ್ಲ ಅಂತ ಹೇಳಿದ್ರೆ ನಮಗೆ ಇವರು ಶಾಂತವಾಗಿದ್ದು ಊರು ಸರ್. ಒಂದು ನಾಳೆ ಇವರು ಮಾಡಿದರೆ ನಮಗೆ ನಾಳೆಗೆ ಅವ್ರದ್ದು ಇದು ಮುಂದಿನ ವರ್ಷ ಇದಕ್ಕೆ ಬರ್ತದೆ. ಅವಾಗ ನಾವು ಮುಂದೆಗಡೆ ಕೇಸರಿ ಬಾವುಟ ಹಿಡ್ಕೊಂಡು ಹೋಗ್ಬೋದಾ? ನಂದು ಧರ್ಮ ಇದು ಹಿಂದೂಸ್ತಾನ, ಇದು ಹೋಗ್ಬೋದಾ? ಅಲ್ಲ ನಾವು ಕೇಸರಿ ಬಾವುಟ ಹಿಡ್ಕೊಂಡು ಹೋಗ್ಬೋದಾ? ಈಗ ಅದಕ್ಕೆ ಯಾವುದೇ ಅವಕಾಶ ಕೊಡದಂಗೆ ನಮ್ಮ ಕೆಲಸ ನಾವು ನಮ್ದು ಏನು ಕೆಲಸ ನಾವು ಮಾಡಿರೋದು ಅದ್ರ ಬಗ್ಗೆ ತಮ್ಗೆ ಯಾವುದೋ ಇದನ್ನ ಬೇಡ. ಯಾಕಂದ್ರೆ ನೀವು ಹೇಳೋಕ್ಕಿಂತ ಮುಂಚೆ ನಮ್ಗೆ ಪೊಲೀಸ್ ಇಲಾಖೆಯಲ್ಲಿದ್ದು ನಮ್ದು ಕರ್ತವ್ಯ ಜವಾಬ್ದಾರಿ ಐತಿ ಅದು ಮಾಡಿರ್ತಾರೆ. ಕೆನರಾ ಪ್ಲಸ್ ನ್ಯೂಸ್ ಅಂಕೋಲಾ.